ಬಸವ ಟಿವಿ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಅಕ್ಕಮಹಾದೇವಿ ಹೆಣ್ಣು ಮಕ್ಕಳ ಸ್ವಾಭಿಮಾನದ ಸಂಕೇತ, ಚೈತನ್ಯ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯದ ಮಾರ್ಗವನ್ನು ತೋರಿಸಿಕೊಟ್ಟಂಥ ನಮ್ಮೆಲ್ಲರ ಅಕ್ಕ. ಅಕ್ಕಮಹಾದೇವಿಯ ಬಗ್ಗೆ ಮಾತಾಡ್ತಾ ಹೋದರೆ ಮುಗಿದೇ ಇರುವಷ್ಟು ವಿಷಯ ಆಕೆಯ ಬಗ್ಗೆ ನಾವು ಮಾತಾಡ್ತಾ ಹೋಗ್ಬೋದು. ಒಂದೆರಡು ವಚನಗಳನ್ನ ಇಲ್ಲಿ ಇಟ್ಕೊಂಡು ನಾನು ಅಕ್ಕಮಹಾದೇವಿ ನಮಗೆ ನಿಮಗೆ ಎಲ್ಲ ಯಾವ ಸಂದೇಶವನ್ನು ತಮ್ಮ ವಚನಗಳ ಮೂಲಕ ಕೊಟ್ಟಿದ್ದಾರೆ ಇದನ್ನು ನೋಡಿದ್ರೆ ಒಂದೇ ಒಂದು ವಚನ ನಾನಿಲ್ಲಿ ಹೇಳ್ತೀನಿ ನೋಡಿ. ಎಮ್ಮೆಗೊಂದು ಚಿಂತೆ, ಸುಮ್ಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ, ಒಲ್ಲೆ ಹೋಗು ಎನಗೆ ಚೆನ್ನ ಮಲ್ಲಿಕಾರ್ಜುನ ದೇವರು ಒಲಿವರೋ ಒಲಿಯರೋ ಎಂಬ ಚಿಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಮ್ಮೆಗೊಂದು ಚಿಂತೆ, ಸುಮ್ಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ, ಒಲ್ಲೆ ಹೋಗು ಎನಗೆ ಚೆನ್ನ ಮಲ್ಲಿಕಾರ್ಜುನ ದೇವರು ಒಲಿವರೋ ಒಲಿಯರೋ ಎಂಬ ಚಿಂತೆ ನೋಡಿ. ಎಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಚಿಂತೆ, ಅನುಗಾಲವು ಚಿಂತೆ. ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಮಕ್ಕಳ ಹೆಂಡತಿಯ ಚಿಂತೆ, ಹೆಂಡತಿಯಾದರೆ ಮಕ್ಕಳ ಚಿಂತೆ, ಸಂಸಾರದ ಚಿಂತೆ. ಹೀಗೆ ಒಂದಲ್ಲ ಒಂದು ಚಿಂತೆ ಮನುಷ್ಯನಿಗೆ ಇದ್ದೇ ಇರುತ್ತೆ. ಒಬ್ಬೊಬ್ಬರಿಗೊಂದು ಚಿಂತೆ. ಎಮ್ಮೆಗೂ ಒಬ್ಬೊಬ್ಬರಿಗೆ ಸುಮ್ಮಗಾರನಿಗೊಂದು ಚಿಂತೆ ಆದರೆ ಧರ್ಮಿಗೊಂದು ಚಿಂತೆ. ಧರ್ಮ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ತೊಡ್ಕೊಂಡಿರೋನಿಗೆ ಆತನಿಗೆ ಹೇಗೆ ನನ್ನ ಕೆಲಸಗಳನ್ನು ಮಾಡಬೇಕು, ಧರ್ಮ ಪ್ರಚಾರವನ್ನು ಅಥವಾ ಧರ್ಮವನ್ನು ನಾನು ಹೇಗೆ ಜನರಿಗೆ ತಲುಪಿಸ್ಬೇಕು ಅನ್ನೋ ಚಿಂತೆ ಆದರೆ ಕರ್ಮಿಗೊಂದು ಚಿಂತೆ. ಕೆಲಸದಲ್ಲಿ ತೊಡ್ಕೊಂಡಿರೋ ಒಟ್ಟಾರೆ ಇಡೀ ವಚನದ ಸಾರ ಏನು? ಎಲ್ಲರಿಗೂ ಒಂದಲ್ಲ ಒಂದು ಚಿಂತೆ ಚಿಂತನೆ ವ್ಯತ್ಯಾಸ ಇದೆ. ಯಾವುದಾದ್ರೂ ಒಂದು ಚಿಂತೆಯನ್ನು ಅಥವಾ ಚಿಂತನೆಯನ್ನು ನಾವು ಅಥವಾ ಒಂದು ಯೋಚನೆಯನ್ನು ನಾವು ಸದಾ ಮಾಡ್ತಲೇ ಇರ್ತೀವಿ. ಯಾಕಂದರೆ ನಮ್ಮ ಮನಸ್ಸು, ನಮ್ಮ ಮಿದುಳು ಏನಿದೆ ಅದು ಸದಾ ಕ್ರಿಯಾಶೀಲವಾಗಿರುತ್ತೆ. ವಿಜ್ಞಾನಿಗಳ ಪ್ರಕಾರ ಹೇಳೋದಾದರೆ ನಾವು ಮಿದುಳು ಕೇವಲ ಕೆಲವು ಸೆಕೆಂಡ್ಗಳು ಮಾತ್ರ, 52 ಸೆಕೆಂಡ್ಗಳು ಮಾತ್ರ ಅಷ್ಟೇ ವಿಶ್ರಾಂತಿಯನ್ನು ಪಡ್ಕೊಳ್ಳೋದು. ಉಳಿದಂತೆ ನಾವು ಇಡೀ ದಿನ 24 ಗಂಟೆ 365 ದಿನ ನಮ್ಮ ಮಿದುಳು ಕೆಲಸವನ್ನು ಮಾಡ್ತಾ ಇರುತ್ತೆ. ದಿನದಲ್ಲಿ 52 ಸೆಕೆಂಡ್ ಅಷ್ಟೇ ಅದು ವಿಶ್ರಾಂತಿಯನ್ನು ಪಡ್ಕೊಳ್ಳೋದು. ಅಂದರೆ ನಮ್ಮ ಮಿದುಳು ಕೆಲಸ ಮಾಡ್ತಾ ಇದೆ ಅಂದರೆ ನಾವು ಯಾವುದಾದ್ರೂ ಒಂದಲ್ಲ ಒಂದು ಚಿಂತೆಯಲ್ಲೋ, ಚಿಂತನೆಯಲ್ಲೋ, ಯೋಚನೆಯಲ್ಲೋ ತೊಡ್ಕೊಂಡಿದ್ದೇ ಇರ್ತೀವಿ. ಏನು ಮಾಡ್ತಾ ಇದೆಯಾ? ಯಾರನ್ನಾದರೂ ಕೇಳಿದ್ರೆ ಏನೂ ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದೀನಿ. ಸಾಧ್ಯನೇ ಇಲ್ಲ. ದೈಹಿಕವಾಗಿ ನೀವು ಸುಮ್ಮನೆ ಇರ್ಬೋದು, ಆದರೆ ಮಾನಸಿಕವಾಗಿ ಏನಾದರೂ ಒಂದು ಚಿಂತೆ, ಏನಾದರೂ ಒಂದು ಚಿಂತನೆ, ಏನಾದರೂ ಒಂದು ಯೋಚನೆ, ಏನಾದರೂ ಒಂದು ನಡೀತಾನೇ ಇರುತ್ತೆ. ಒಂದು ಕೆಲಸ ನಡೀತಾನೇ ಇರುತ್ತೆ. ನಿರಂತರ ಪ್ರಕ್ರಿಯೆ. ನಮ್ಮ ದೇಹದಲ್ಲಿ ರಕ್ತ ಹೇಗೆ ನಿರಂತರ ಚಲನಶೀಲವಾಗಿರುತ್ತೋ ಹಾಗೆ ಅದು ಕೂಡ ನಿರಂತರವಾದ ಒಂದು ಕ್ರಿಯೆಯಲ್ಲಿ ತೊಡ್ಕೊಂಡಿರುತ್ತೆ. ಹೀಗೆ ತೊಡ್ಕೊಂಡಿರುವಾಗ ಚಿಂತೆ ಮಾಡಬೇಕಾ, ಚಿಂತನೆ ಮಾಡಬೇಕಾ? ವ್ಯತ್ಯಾಸ ನೋಡಿ. ಚಿಂತೆ ಮಾಡಬೇಕಾ, ಚಿಂತನೆ ಮಾಡಬೇಕಾ? ಚಿಂತನೆ ಹಾಗಿಲ್ಲ. ಹಾಗಾಗಿ ಚಿಂತೆಗೂ ಚಿಂತನೆಗೂ ವ್ಯತ್ಯಾಸ ಇದೆ. ಎಲ್ಲರಿಗೂ ಒಂದೊಂದು ಚಿಂತೆ ಇರುತ್ತೆ, ಆದರೆ ಸದಾ ಅದೇ ಚಿಂತೆಯಲ್ಲಿ ಮುಳುಕೊಂಡಿದ್ರೆ, ಅದೇ ಯೋಚನೆಯಲ್ಲಿ ಮುಳುಕೊಂಡಿದ್ರೆ ಉಪಯೋಗ ಏನು? ಆಯ್ತಪ್ಪ, ಚಿಂತೆ ಮಾಡಿ. ಯಾವ ಥರದ ಚಿಂತೆ ಮಾಡಿ? ಆ ಚಿಂತನವಾಗಿ ರೂಪಿಸ್ಕೊಳ್ಳಿ. ಏನಾದರೂ ಒಂದು ಹೊಸದನ್ನು, ಏನೋ ಒಂದು ನನಗೇನು ಕೆಲಸ, ನನಗೇನು ಚಿಂತೆ ಇಲ್ಲ, ಯೋಚನೆ ಇಲ್ಲ, ಚಿಂತೆ ಇಲ್ಲ, ಎಲ್ಲ ಸುಳ್ಳು. ಏನಾದರೂ ಇರುತ್ತೆ. ನಾನು ಆವಾಗಲೇ ಹೇಳಿದ ಹಾಗೆ ಏನಾದರೂ ಒಂದು ಚಿಂತನೆ ಯೋಚನೆ ಇದ್ದೇ ಇರುತ್ತೆ. ಹಾಗಿರುವಾಗ ಆ ಜಾಗಕ್ಕೆ ನಾವು ಏನು ಹಾಕ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಅಕ್ಕಮಹಾದೇವಿಗಾದರೂ ಚನ್ನಮಲ್ಲಿಕಾರ್ಜುನನ ಚಿಂತೆ, ಆತ ಒಲಿತಾನೋ ಒಲಿಯಲ್ವೋ ಅನ್ನುವ ಚಿಂತೆ ಅಕ್ಕಮಹಾದೇವಿಗೆ. ಆದರೆ ಉಳಿದವರಿಗೆ ಒಬ್ಬ ಹುಡುಗನಿಗೆ ಹುಡುಗಿಯ ಚಿಂತೆ, ಹುಡುಗಿಗೆ ಹುಡುಗನ ಚಿಂತೆ, ಇನ್ನೊಬ್ರಿಗೆ ಇನ್ನೊಂದು ಚಿಂತೆ, ಮನೆ ತೊಗೊಳ್ಳೋ ಚಿಂತೆ, ಬಂಗಲೆ ತೊಗೊಳ್ಳೋ ಚಿಂತೆ, ಏನೋ ಒಂದು ಚಿಂತೆಗಳು ಇದ್ದೇ ಇರುತ್ತೆ. ಕೆಲಸಕ್ಕೆ ಬಾರದ ಅಥವಾ ಉಪಯೋಗಕ್ಕೆ ಬಾರದ ನಕಾರಾತ್ಮಕವಾದ
ಚಿಂತನೆಗಳಿಂದ ಸಾಧ್ಯ ಆದಷ್ಟು ದೂರ ಇದ್ದು ನಾನು ಏನಾದರೂ ಮಾಡಬೇಕು, ನಾನು ಏನಾದರೂ ಸಾಧಿಸಬೇಕು, ಅಥವಾ ಏನಾದರೂ ಒಳ್ಳೆ ಕೆಲಸವನ್ನು ಮಾಡಬೇಕು, ಅಥವಾ ಒಳ್ಳೆ ಆಲೋಚನೆಗಳನ್ನು ಮಾಡಬೇಕು. ನಾವೇನು ಸದಾ ಯೋಚನೆ ಮಾಡ್ತಿರ್ತೀವೋ, ನಾವೇನನ್ನು ಆಲೋಚಿಸ್ತಾ ಇರ್ತೀವೋ ಅದು ಹಾಗೆ ಆಗುತ್ತೆ. ನೀನು ಸದಾ ನಕಾರಾತ್ಮಕವಾಗಿ ಯೋಚನೆ, ಇದು ನನ್ನ ಕೈಲಾಗಲ್ಲ, ಇದು ನನ್ನ ಕೈಲಾಗಲ್ಲ, ಆಗೋದೇ ಇಲ್ಲ. ಇದಾಗತ್ತೆ, ಇದು ಮಾಡಬೇಕು, ಒಳ್ಳೆಯದನ್ನು ಕಲ್ತ್ಕೊಳ್ಬೇಕು ಅಂತ ಹೋದರೆ, ಅಥವಾ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ತಾ ಹೋದರೆ ಅದು ಖಂಡಿತ ಆಗುತ್ತೆ ಅನ್ನೋಕ್ಕೆ ನಮ್ಮ ಜಾನಪದದಲ್ಲಿ ಬಹಳ ಸುಂದರವಾದ ಒಂದು ಕಥೆ ಇದೆ. ಎಷ್ಟು ಸುಂದರವಾಗಿದೆ ಅಂತ ಹೇಳಿದರೆ, ಒಳ್ಳೆಯ ಅಭ್ಯಾಸಗಳು, ಒಳ್ಳೆ ಯೋಚನೆಗಳು, ಒಳ್ಳೆಯ ಚಿಂತನೆಗಳು ನಮ್ಮನ್ನು ಹೇಗೆ ಪರಿವರ್ತಿಸ್ತವೆ, ಹೇಗೆ ಸುಖದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತವೆ ಅಂತ ಹೇಳಿದ್ರೆ, ಅತ್ತೆ ಸೊಸೆ ಜಗಳ ಮಾಮೂಲಿ, ಎಲ್ಲರ ಮನೆ ದೋಸೆ ತೂತೆ ಅಂತ ಅತ್ತೆ ಸೊಸೆ ಜಗಳ. ಅದಕ್ಕೆ ಸಮಾಜ ಹೇಳೋ ಕಾರಣ ಏನು ಗೊತ್ತಾ? ಹೆಣ್ಣಿಗೆ ಹೆಣ್ಣೇ ಶತ್ರು ರೀ, ಅದಕ್ಕೆ ಅತ್ತೆ ಸೊಸೆನೇ ಜಾಸ್ತಿ ಜಗಳಾಡೋದು. ಮಾವ ಸೊಸೆ ಜಗಳಾಡ್ತಾರಾ? ಈ ಮಾತನ್ನು ಬಹಳ ಸುಲಭವಾಗಿ ಸಹಜವಾಗಿ ಎಲ್ಲರೂ ಹೇಳ್ಬಿಡ್ತಾರೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಹೆಣ್ಣಿಗೆ ಹೆಣ್ಣು ಶತ್ರು ಅಲ್ಲ. ಆದರೆ ಹೆಣ್ಣಿಗೆ ಹೆಣ್ಣು ಶತ್ರು ಆಗುವಂತೆ ವ್ಯವಸ್ಥೆ ರೂಪಿಸಿದ್ದೆ. ವ್ಯವಸ್ಥೆ ಆ ಥರ ಯಾಕೆ ಹೆಣ್ಣಿಗೆ ಅತ್ತೆ ಸೊಸೆಗೆ ಜಗಳ ಬರುತ್ತೆ? ಯಾಕೆ ಅತ್ತೆ ಸೊಸೆಯ ನಡುವೆ ಒಂದು ಅಸೂಯೆ ಅಥವಾ ಪೈಪೋಟಿ ರೂಪುಗೊಳ್ಳುತ್ತೆ ಅಂದರೆ, ಹೆಣ್ಣಿನ ಜಗತ್ತನ್ನು ಈ ವ್ಯವಸ್ಥೆ ಬಹಳ ಸೀಮಿತ ಮಾಡಿಬಿಟ್ಟಿದೆ. ಇಷ್ಟೇ ನಿನ್ನ ಜಗತ್ತು ಅಂತ. ಅತ್ತೆ ಆದವಳಿಗೆ ಮನೆ, ಅಡುಗೆ ಮನೆ, ತನ್ನ ಗಂಡ, ತನ್ನ ಮಗನೇ ಬದುಕು. ಅವನನ್ನು ಬಿಟ್ಟು ಬೇರೆ ಬದುಕನ್ನು ಆಕೆ ಕಲ್ಪಿಸ್ಕೊಳ್ಳೋದು ಇಲ್ಲ, ಅಥವಾ ಬೇರೆ ಅಸ್ತಿತ್ವವನ್ನು ಆಕೆ ಅವಳು ಯೋಚನೆ ಕೂಡ ಮಾಡಿರಲ್ಲ. ಅಂತಹ ಸೀಮಿತ ಚೌಕಟ್ಟಲ್ಲಿರೋ ಅತ್ತೆಗೆ ತನ್ನ ಮಗನ ಬಾಳಲ್ಲಿ ಒಬ್ಬ ಹೊಸ ಹೆಣ್ಣು ಪ್ರವೇಶ ಆದಾಗ ಸಹಜವಾಗಿ ಅವಳಿಗೆ ಭಯ ಆಗುತ್ತೆ, ಅಸೂಯೆ ಆಗುತ್ತೆ, ಅಥವಾ ದ್ವೇಷ ಬರುತ್ತೆ ಅನ್ನೋದಕ್ಕಿಂತ ಅವುಗಳೆಲ್ಲ ಹಿಂದೆ ಇರೋದು ಭಯ. ಏನು ಭಯ? ಅಯ್ಯೋ, ನನ್ನ ಮಗನ್ನ ನನ್ನ ಸೊಸೆ ಎಲ್ಲಿ ಕಸ್ಕೊಂಡು ಬಿಡ್ತಾಳೋ. ಯಾಕೆ ಅತ್ತೆಗೆ ಈ ಭಯ ಯಾಕೆ ಶುರುವಾಗುತ್ತೆ ಅಂದರೆ, ಆಕೆ ತನ್ನ ಮಗ, ತನ್ನ ಮನೆ, ತನ್ನ ಸಂಸಾರ ಬಿಟ್ಟು ಬೇರೆ ಯೋಚನೆ, ಬೇರೆ ಅಸ್ತಿತ್ವ, ಬೇರೆ ಬದುಕನ್ನು ನಮ್ಮ ಸಮಾಜ ಕಟ್ಟಿಕೊಡದೇ ಇರೋದೇ ಆಕೆಗಿಂತ ಒಂದು ಭಯ ಕಾಡೋಕ್ಕೆ ಕಾರಣ. ಮಗನೇ ಅವಳ ಅಸ್ತಿತ್ವ, ಮಗನೇ ಎಲ್ಲ ಆಗಿರುವಾಗ ಸಹಜವಾಗಿಂಥ ಭಯ ಆಕೆ ಸೊಸೆಯನ್ನು ದ್ವೇಷಿಸೋ ಥರ ಮಾಡ್ತಾ ಹೋಗುತ್ತೆ. ಇನ್ನು ಸೊಸೆಗಾದರೂ ಅಲ್ಲೂ ಬೇರೆ ಏನು ವ್ಯತ್ಯಾಸ ಇಲ್ಲ. ಆಕೆಯ ಬದುಕಿಗೂ ಈತನೇ ಮೂಲ. ಈತನ ಗಮನವನ್ನು ತಾನೆಷ್ಟು ಸೆಳ್ಕೊಳ್ತೀನೋ ಅಷ್ಟು ನಾನು ಸೇಫ್ ಆಗಿರ್ತೀನಿ ಅನ್ನುವ ಭಾವ. ಜೊತೆಗೆ ಚಿಕ್ಕ ವಯಸ್ಸಿಂದನೋ, ಅಯ್ಯೋ ನೀನು ಅತ್ತೆ ಮನೆಗೆ ಹೋದ್ರೆ ಹೆಂಗಿರ್ತೀಯೋ, ನೀನು ಅತ್ತೆ ಮನೇಲಿ ಹೆಂಗೆ ಬಾಳ್ತೀಯೋ, ಈ ಥರದ ಮಾತುಗಳು ಹೇಳಿ ನಮ್ಮ ಹೆಣ್ಮಕ್ಳಿಗೆ ಅತ್ತೆ ಅಂದರೆ ಅದೊಂದು ಭೂತ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಕಟ್ಕೊಟ್ಬಿಟ್ಟಿರ್ತಾರೆ. ಸೊ ಈ ಭಾವಗಳಿದಾವಲ್ಲ, ಈ ಭಾವನೆಗಳೇನಿದಾವಲ್ಲ, ಇದು ಅತ್ತೆ ಸೊಸೆ ನಡುವಿನ ಜಗಳಕ್ಕೆ, ತಿಕ್ಕಾಟಕ್ಕೆ ಕಾರಣ ಆಗುತ್ತೆ ಹೊರತು ಖಂಡಿತ ಹೆಣ್ಣಿಗೆ ಹೆಣ್ಣು ಶತ್ರು ಅಲ್ಲ. ಇದನ್ನು ಮೊದಲು ನಾವು ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೋಬೇಕು. ಯಾವಾಗ ಹೆಣ್ಣು ಮಕ್ಕಳಲ್ಲಿ ಹೊಂದಾಣಿಕೆ ಶುರುವಾಗುತ್ತೋ, ಯಾವಾಗ ಹೆಣ್ಣು ಮಕ್ಕಳಲ್ಲಿ ಒಗ್ಗಟ್ಟು ಶುರುವಾಗುತ್ತೋ, ಆಗ ಆ ಸಮಾನತೆ ಅನ್ನುವಂಥದ್ದು, ಸಮಾಜದಲ್ಲಿ ಮಾನ್ಯ ಸ್ಥಾನ ಅನ್ನುವಂಥದ್ದು ಹೆಣ್ಣಿಗೆ ತನಗೆ ತಾನೇ ಸಿಗ್ತಾ ಹೋಗುತ್ತೆ. ನಾನು ಕತೆ ಹೇಳೋ ಹಿನ್ನೆಲೆ ಆಗಿದ್ರೆ ನಾನು ಹೇಳಿದೆ. ಏನು ಆ ಕತೆ ಅಂತ ಹೇಳಿದ್ರೆ, ಮಾಮೂಲಿ ಎಲ್ಲರ ಮನೆ ದೋಸೆನೂ ತೂತೆ ಅನ್ನುವಂತೆ ಅತ್ತೆ ಸೊಸೆಗೆ ಜಗಳ ಅಂದರೆ ಜಗಳ. ಎಷ್ಟು ಜಗಳಪ್ಪ ಅಂದರೆ, ಅತ್ತೆ ಕಂಡ್ರೆ ಸೊಸೆಗೆ ಕೊಂದು ಹಾಕ್ಬಿಡೋಷ್ಟು ಸಿಟ್ಟು, ಸೊಸೆ ಕಂಡ್ರೆ ಅತ್ತೆನ ಸಾಯಿಸ್ಬಿಡೋಷ್ಟು ಸಿಟ್ಟು. ಇಬ್ಬರಿಗೂ ಪರಸ್ಪರ ನಾನೇನು ಹೆಚ್ಚು ನಾನೇನು ಕಡಿಮೆ ಅನ್ನೋಷ್ಟು ಕೋಪ. ಅತ್ತೆ ಸೊಸೆ ಏನು ಮಾಡಿದ್ರೂ ಅತ್ತೆ ಏನಾದರೂ ಒಂದು ತಪ್ಪು ಹುಡುಕ್ತಾನೇ ಇರ್ತಾಳೆ. ಸೊಸೆಗೆ ಅತ್ತೆಗೆ ನಾನು ಏನು ಮಾಡಿದ್ರೂ ತಪ್ಪು ಹುಡುಕ್ತಾಳಲ್ಲ, ಈ ಅಜ್ಜಿ ಇರೋದೇ ಹೀಗೆ ಅಂತ ಹೇಳಿ ಇಲ್ಲದಿರುವ ಮತ್ತಷ್ಟು ಅಸಮಾಧಾನಗಳನ್ನ ಅತ್ತೆ ಮೇಲೆ ಕಟ್ಕೊಳ್ತಾಳೆ. ಇನ್ಯಾವ ಚಿಂತೆನೂ ಇಲ್ಲ ಅವರಿಗೆ. ಅತ್ತೆಗೆ ಸೊಸೆನ ಹೆಂಗೆ ಬೆಳೆಸಬೇಕು ಅನ್ನೋ ಚಿಂತೆ, ಸೊಸೆಗೆ ಅತ್ತೆನ ಹೆಂಗೆ ನೋಯಿಸಬೇಕು ಅನ್ನೋ ಚಿಂತೆ. ಇಬ್ರಿಗಿರೋದು ಯಾವ ಚಿಂತೆ? ಒಬ್ಬರನ್ನ ಹೆಂಗೆ ಕೆಳಗೆ ಬೀಳಿಸ್ಬೇಕು, ಹೆಂಗೆ ನಾನು ಗೆಲುವನ್ನು ಸಾಧಿಸಬೇಕು, ಇದೇ ಚಿಂತೆ ಅವರಿಗೆ. ನಮ್ಮ ಅಕ್ಕ ಮಹಾದೇವಿಗೆ ಚನ್ನಮಲ್ಲಿಕಾರ್ಜುನ ಒಲಿಯುವನೋ ಒಲಿಯನಾರನೋ ಅನ್ನುವ ಚಿಂತೆ ಆದರೆ, ಇವರಿಗೆ ನಾನು ಸೊಸೆನ ಹೆಂಗೆ ಕೆಳಗೆ ಬೀಳಿಸ್ಲಿ, ಅತ್ತೆನ ಹೆಂಗೆ ಕೆಳಗೆ ಬೀಳಿಸ್ಲಿ, ಈ ಚಿಂತೆಯಲ್ಲೇ ಜೀವನ ಸಾಗಿಸ್ತಾ ಇರ್ತಾರೆ. ಒಮ್ಮೆ ಇವರಿಬ್ಬರ ಜಗಳ ಅತಿರೇಕಕ್ಕೆ ಹೋಗುತ್ತೆ. ಅತಿರೇಕಕ್ಕೆ ಹೋದಾಗ ಸೊಸೆ ಮನೆ ಬಿಟ್ಟು ಹೋಗಿಬಿಡ್ತಾಳೆ. ಮಧ್ಯದಲ್ಲಿರೋ ಗಂಡ ಏನೂ ಮಾಡೋಕ್ಕಾಗದ ಅಸಹಾಯಕ ಸ್ಥಿತಿಯಲ್ಲಿದ್ದಾನೆ. ಮನೆ ಬಿಟ್ಟು ಹೋಗಿ ತಂದೆಗೆ ಹೇಳ್ತಾನೆ, ಅಪ್ಪ ನಾನಿನ್ನು
ನನ್ನ ಅತ್ತೆ ನನ್ನ ಮನೇಲಿರೋವರೆಗೂ ನಾನು ಮನೆಗೆ ಹೋಗಲ್ಲ. ಇದೊಳ್ಳೆ ಚೆನ್ನಾಯ್ತಲ್ಲ. ಅತ್ತೆ ಮೊದಲಿಂದ ಇರೋಳು, ಆ ಅತ್ತೆ ಮನೆ ಬಿಟ್ಟು ಓಡ್ಸೋಕ್ಕಾಗತ್ತಾ? ಅಥವಾ ಅತ್ತೆ ಇಲ್ಲದಿದ್ದರೆ ಮಗ ಉಂಟಾ? ಏನು ಹಿಂಗೆ ಹೇಳ್ತಾಳೆ ಮಗಳು? ಅಪ್ಪ ಬುದ್ಧಿ ಹೇಳಿ ನೋಡ್ತಾನೆ, ಕೇಳಲ್ಲ. ಆಯ್ತಮ್ಮ ಸರಿ, ಈಗ ಒಂದೇ ಸಾರಿ ನಿಮ್ಮ ಅತ್ತೆನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಿನಗೆ ಕೆಟ್ಟ ಹೆಸರು ಬರುತ್ತೆ, ಜನ ಆಡ್ಕೊಳ್ತಾರೆ. ಅಥವಾ ನಿಮ್ಮ ಅತ್ತೆನ ಏನಾದರೂ ವಿಷ ಅಂಥದ್ದು ಹಾಕ್ಕೊಟ್ರೆ ಆಗ ಜನಗಳಿಗೆ ಅನುಮಾನ ಬರುತ್ತೆ. ಅದಕ್ಕೆ ನಾನೊಂದು ಉಪಾಯ ಮಾಡ್ತೀನಿ. ನಾನು ಮೊದಲೇ ನಾಟಿ ವೈದ್ಯ. ನಾನೇನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ನಾನು ನಿನಗೊಂದು ಔಷಧಿನ ಕೊಡ್ತೀನಿ. ಆ ಔಷಧಿನ ನಿಧಾನವಾಗಿ ದಿನನಿತ್ಯ ಒಂದೇ ಸತಿ ಹಾಕಿ ಸಾಯಿಸ್ಬಿಟ್ರೆ ಜನಗಳಿಗೆ ಅನುಮಾನ ಬಂದ್ಬಿಡುತ್ತೆ. ದಿನ ಒಂದೊಂದು ಚೂರು ನಿಮ್ಮ ಅತ್ತೆಗೆ ಹಾಲಲ್ಲಿ ಹಾಕಿ ಕೊಡು. ಆಕೆ ಹಾಲು ಕುಡಿತಾ ಕುಡಿತಾ ಒಂದು 6 ತಿಂಗಳಲ್ಲಿ ನಿಧಾನವಾಗಿ ನಿಮ್ಮ ಅತ್ತೆ ಸತ್ತೋಗ್ಬಿಡ್ತಾಳೆ. ಆಗ ನಿನ್ನ ಗಂಡನ ಜೊತೆ ಆರಾಮಾಗಿರ್ಬೋದು ಅಂತ ಅಪ್ಪ ಹೇಳ್ಕೊಡ್ತಾನೆ. ಹೇಳ್ಕೊಟ್ಟಾದಮೇಲೆ ಈ ಸೊಸೆಗೆ ಭಾಳ ಆನಂದ ಆಗುತ್ತೆ. ಹಿಂತಿರುಗಿ ವಾಪಸ್ ಮನೆಗೆ ಬರ್ತಾಳೆ. ಮನೆಗೆ ಬಂದು ಅತ್ತೆ ಜೊತೆ, ಅತ್ತೆ ಇನ್ನು ಸೊಸೆ ಹಾಲು ಕೊಟ್ಟರೆ ಅಷ್ಟು ಸುಲಭ ಕುಡಿತಾಳ ಅವಳು ಆಕೆಗೆ ಅನುಮಾನ ಅಲ್ಲ. ಅಥವಾ ಇನ್ನೇನು ಏನಪ್ಪ ಯಾವತ್ತೂ ಇಲ್ಲದೆ ಇರೋ ಸೊಸೆ ಇವತ್ತು ಹಾಲು ಕೊಡ್ತಾಳೆ. ಅದಕ್ಕೆ ಈ ಅತ್ತೆ ಏನು ಮಾಡ್ತಾಳೆ, ಈ ಸೊಸೆ ಏನು ಮಾಡ್ತಾಳೆ, ನಿಧಾನಕ್ಕೆ ಅತ್ತೆ ಜೊತೆ ನಾಟಕ ಮಾಡೋಕ್ಕೆ ಶುರು ಮಾಡ್ತಾಳೆ. ತುಂಬ ನಿಧಾನಕ್ಕೆ ನಾಟಕ ಮಾಡಿಕೊಂಡು ಅತ್ತೆ ಮುಂದೆ ತುಂಬ ಒಳ್ಳೆಯವಳಂತೆ ನಟನೆ ಮಾಡಿಕೊಂಡು ಅತ್ತೆಗೆ ದಿನ ಒಂದೊಂದು ಗ್ಲಾಸ್ ಹಾಲು ಕೊಡ್ತಾಳೆ. ಪ್ರೀತಿಯಿಂದ ಮಾತಾಡಿಸಿ ಹಾಲು ಕೊಡ್ತಾಳೆ. ಅತ್ತೆಗೂ ಸೊಸೆ ಈ ಪರಿವರ್ತನೆ ನೋಡಿ ಏನಾಗುತ್ತೆ, ಪರವಾಗಿಲ್ಲಪ್ಪ, ನನ್ನ ಸೊಸೆ ಬದಲಾಗ್ಬಿಟ್ಟಿದ್ದಾಳೆ, ನನ್ನನ್ನು ಎಷ್ಟೊಂದು ಪ್ರೀತಿ ಮಾಡ್ತಾಳೆ, ನನ್ನ ಜೊತೆ ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ, ಇನ್ನೂ ಈ ಸೊಸೆನ ನಾನು ದ್ವೇಷಿಸೋದು ಅಥವಾ ಇನ್ನೂ ಈ ಸೊಸೆನ ನಾನು ಕೆಟ್ಟದಾಗಿ ನಡೆಸ್ಕೊಳ್ಳೋದು ಬೇಡ, ಆಕೆನೂ ಮಗಳಂತೆ ಅಂತ ಹೇಳಿ ಆಕೆನ ಮಗಳಂತೆ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾಳೆ. ಸೊಸೆ ನಾಟಕ ಆಡ್ತಾ 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 6 ತಿಂಗಳಲ್ಲಿ ಅತ್ತೆಯನ್ನು ನಿಜವಾಗ್ಲೂ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾಳೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀನು ಒಳ್ಳೆಯ ಚಿಂತೆಗಳನ್ನು, ಒಳ್ಳೆಯ ಚಿಂತನೆಗಳನ್ನು ನೀನು ಮಾಡ್ತಾ ಹೋದರೆ ನಿನ್ನೊಳಗೆ ನೀನು ಪರಿವರ್ತನೆ ಆಗ್ತೀಯ. ಸೊ ಇಲ್ಲಿ ಸೊಸೆ ಅಷ್ಟು ದಿನ ಅತ್ತೆ ಜೊತೆಯಲ್ಲಿ ಪ್ರೀತಿಯ ಬಾಂಧವ್ಯದ ಮಾತುಗಳನ್ನು ಆಡ್ತಾ 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 ನಿಜವಾಗಿ ಅತ್ತೆಯನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾಳೆ. ಈಗ ಅತ್ತೆ ಸೊಸೆ ನಡುವೆ ತಿಕ್ಕಾಟ ಇಲ್ಲ. ಸೊಸೆಗೆ ಅತ್ತೆ ಎಲ್ಲ ಕೆಲಸಗಳಲ್ಲೂ ಸಹಾಯ ಮಾಡ್ತಾ ಇದ್ದಾಳೆ. ಭಾಳ ಪ್ರೀತಿಯಿಂದ ಒಬ್ರಿಗೊಬ್ರು ಮಾತಾಡಿಕೊಂಡು ಜೊತೆಯಾಗಿ ಮನೆ ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದಾರೆ. 6 ತಿಂಗಳಾಗುತ್ತೆ. 6 ತಿಂಗಳಾದಮೇಲೆ ಅಪ್ಪ ಬರ್ತಾನೆ ಮನೆಗೆ. ಏನು ಮಗಳೇ, ನಿಮ್ಮ ಅತ್ತೆ ಹೆಂಗಿದ್ದಾರೆ? ಚೆನ್ನಾಗಿದ್ದೀವಪ್ಪ, ನಾನು ನಮ್ಮ ಅತ್ತೆ ಭಾಳ ಪ್ರೀತಿಯಿಂದ ಇದ್ದೀವಿ, ಭಾಳ ಖುಷಿಯಿಂದ ಇದ್ದೀವಿ. ಅಯ್ಯೋ 6 ತಿಂಗಳಾಗೋಯ್ತಲ್ಲಪ್ಪ, ನಾನು ಹಾಕ್ಕೊಟ್ಟಿದ್ದ ಪುಡಿ ಹಾಕ್ಕೊಡ್ತಾ ಇದೀಯಾ ತಾನೇ? ಹ್ಞೂ ಹಾಕ್ಕೊಡ್ತಾ ಇದ್ದೀನಿ. ಹಾಗಂದರೆ ನಿಮ್ಮ ಅತ್ತೆ ಸತ್ತೋಗ್ಬಿಡ್ತಾರಲ್ಲ. ಸೊಸೆಗೆ ಭಯ ಶುರುವಾಗ್ಬಿಡುತ್ತೆ. ಅಪ್ಪನನ್ನು ಕಾಲು ಹಿಡ್ದು ಕೇಳ್ಕೊಳ್ತಾಳೆ, ಅಪ್ಪ ಬೇಡ, ನನಗೆ ನನ್ನ ಅತ್ತೆ ಬೇಕು, ನನ್ನೆಲ್ಲ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋಕೆ ನನಗೆ ನನ್ನ ಅತ್ತೆ ಬೇಕು, ನೀನು ನನ್ನ ಅತ್ತೆನ ಬದುಕಿಸು ಅಂತ ಹೇಳಿ ಅಪ್ಪ ನಾನು ಕೇಳ್ಕೊಳ್ತಾನೆ. ಆಗ ಅಪ್ಪ ಏನು ಹೇಳ್ದ ಅಂದರೆ, ನಾನು ನಿನಗೆ ಕೊಟ್ಟ ಪುಡಿ, ಆ ಪುಡಿ ನಿಜವಾಗಿ ಕೊಲ್ಲುವ ಪುಡಿ ಅಲ್ಲ, ಅದು ನಿನ್ನೊಳಗೆ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸೋಕೆ ಕೊಟ್ಟಂಥ ಒಂದು ಔಷಧ. ಈ ಮೂಲಕ ಏನು ಮುಳ್ಳಿಂದೇ ತೆಗಿಬೇಕು ಅಂತ ಹೇಳಿ ನೀನು ನನ್ನ ಒಳ್ಳೆ ಮಾತುಗಳು ಕೇಳದಿದ್ದಾಗ ಈ ಮೂಲಕ ನಿನ್ನ ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕೆ ಪ್ರಯತ್ನ ಪಟ್ಟೆಮ್ಮ ಅಷ್ಟೇ ಅಂತ ಹೇಳಿ ಮಾವ ಹೇಳ್ತಾನೆ. ನಾನು ಯಾಕೆ ಈ ಕಥೆಯನ್ನು ಹೇಳಿದೆ ಅಂದರೆ, ಚಿಂತನೆ ಅನ್ನೋದು ಯೋಚನೆ ಅನ್ನುವಂಥದ್ದು ಸದಾ ಮನಸ್ಸಲ್ಲಿ ಇದ್ದೇ ಇರುತ್ತೆ. ನಾಲಿಗೆ ಇದೆ, ಎಲುಬಿಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡಬೇಡ್ರಿ. ಅಕ್ಕ ಮಹಾದೇವಿ ಹೇಳೋ ಮಾತು ನೋಡಿ, ಎಲುವಿಲ್ಲದ ನಾಲಿಗೆ ಹೊದಕುಳಿಗೊಂಡಾಡುವುದು ಎಲೆ ಕಾಲಂಗೆ ಗುರಿಯಾದ ಕರ್ಮಿ, ಉಲಿಯದಿರು ನೀನು ಹಲವು ಕಾಲದ ಹುಲು ಮನುಜ ಹೆಂಡತಿ ಇವರಿದ್ದರೆ ಅದಕ್ಕದು ಸರಿ. ಚನ್ನಮಲ್ಲಿಕಾರ್ಜುನನೇ ಗಂಡ ನೆನಗೆ, ಲೋಕದೊಳಗೆಂಡಿರುಂಟಾದರೆ ಮಾಡಿಕೋ ಎನ್ನ ಮರುಳೆ. ನೆನಪಲ್ಲಿಟ್ಕೊಳ್ಳಿ, ಎಲುವಿಲ್ಲದ ನಾಲಿಗೆ ಹೊದಕುಳಿಗೊಂಡಾಡೋದು ಹೆಂಗೆ ಬೇಕಾದ್ರೂ ಮಾತಾಡುತ್ತೆ. ಕಾಲಂಗೆ ಗುರಿಯಾದ ಕರ್ಮಿ,
ಕಾಲ ನಡೆಸ್ತಾ ಇರೋದು ನಮ್ಮನ್ನೆಲ್ಲ. ಕಾಲಾಯ ತಸ್ಮೈ ನಮಃ. ಕಾಲವೇ ಎಲ್ಲ, ಕಾಲವೇ ನಮ್ಮನ್ನು ನಡೆಸ್ತಾ ಇದೆ, ಕಾಲವೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಈ ಕಾಲದೊಡನೆ ಹೆಜ್ಜೆ ಆಗ್ತಾ ಇರೋ ನಾವು ಒಂದೊಂದು ಹೆಜ್ಜೆ ಮುಂದಿಟ್ಟಾಗಲೂ ಸಾವಿನ ಮನೆಗೆ ಒಂದೊಂದು ಹೆಜ್ಜೆ ಹತ್ತಿರ ಹಾಕ್ತಾ ಇದ್ದೀವಿ. ಇದನ್ನು ನಾವು ಅರ್ಥ ಮಾಡ್ಕೊ. ಒಂದು ದಿನ ಕಳೆದ್ವಿ, ಒಂದು ದಿನ ಕಳೀತು ಅಂದರೆ ಆ ದಿನ, ಒಂದು ದಿನ ಸಾವಿನ ಮನೆಗೆ ನಾವು ಹತ್ತಿರ ಆಗಿದ್ದೀವಿ. ಸೊ ಆ ಒಂದು ದಿನ ಕಳೆಯುವಾಗ, ಈ ಕಾಲಕ್ಕೆ ವಶವಾಗಿರುವಾಗ ಬರೀ ನಿಂದಷ್ಟೇ ಯೋಚನೆ ಮಾಡಿಕೊಂಡ್ರೆ ನಾನು ಮಾತ್ರ ಸರಿ, ನಾನು ಮಾತ್ರ ಸರಿ, ನನ್ನ ಆಲೋಚನೆ ಸರಿ, ನೀನಲ್ಲ, ನೀನು ಹೀಗೆ ಅನ್ನುವಂಥ ಆಲೋಚನೆಗಳನ್ನೇ ಇಟ್ಕೊಂಡು ಬದುಕ್ತಾ ಇದ್ದೀರಲ್ಲ, ನಿಮಗೆ ಸರಿ. ಅಕ್ಕ ಮಹಾದೇವಿ ಹೇಳು, ಹುಲು ಮನುಜಂಗೆ ಹೆಂಡತಿ ಇವರಿದ್ದರೆ ಅದಕ್ಕದು ಸರಿ. ಹುಲು ಮನುಷ್ಯ ಇಷ್ಟನ್ನೇ ಯೋಚನೆ ಮಾಡೋನು. ಸೀಮಿತ ಬಾವಿ, ಕಪ್ಪೆಯಲ್ಲಿದ್ದ ಬಾವಿ ಏನು ಹೇಳ್ತಾವೆ, ಈ ಬಾವಿಯೇ ದೊಡ್ಡ ಪ್ರಪಂಚ ಅಂದ್ಕೊಂಡ್ಬಿಟ್ಟಿತ್ತು. ಯಾವಾಗ ಜೋರು ಮಳೆ ಬಂದು ಕಪ್ಪೆ ಆಚೆ ಬಂತೋ, ಆಗ ಹೊರಬಂತೋ, ಬಾವಿಯಿಂದ ಹೊರಬಂತೋ, ಆಗ ಅಯ್ಯೋ ಇಷ್ಟು ದೊಡ್ಡ ಪ್ರಪಂಚ ಇದೆಯಾ, ಇಷ್ಟು ದೊಡ್ಡ ಸಮುದ್ರ ಇದೆ, ಅದು ಆಚೆ ಬರೋವರೆಗೂ ನಮಗೆ ಆ ಮಹತ್ವ ಅರ್ಥ ಆಗೋದಿಲ್ಲ. ನಿನಗೆ ಕಾಲದೊಡನೆ ಹೆಜ್ಜೆ ಹಾಕ್ತಾ ಇರೋ ಸಾಮಾನ್ಯವಾದ ವ್ಯಕ್ತಿ, ನಿನಗೆ ಅದೇ ಸರಿಯಪ್ಪ. ಆದರೆ ನನ್ನ ವಿಷಯ ಹಾಗಿಲ್ಲ. ನಾನು ಚನ್ನಮಲ್ಲಿಕಾರ್ಜುನನಿಗೆ ಒಲಿದವಳು, ಆತನನ್ನೇ ಗಂಡ ಅಂತ ಅಂದ್ಕೊಂಡು. ಯಾಕೆ ಈ ಮಾತನ್ನು ಅಕ್ಕ ಮಹಾದೇವಿ ಹೇಳ್ಬೋದು? ಯೋಚನೆ ಮಾಡಿ. ಇವತ್ತಿನ ಕಾಲಕ್ಕೆ ಈ ಹೊತ್ತಲ್ಲಿ ನಾವು ನಿಂತ್ಕೊಂಡು ಒಬ್ಬ ಹೆಣ್ಣು ಮಗಳು ದಿಟ್ಟವಾಗಿ ಹೆಜ್ಜೆ ಇಡ್ತಾ ಇದ್ದಾಳೆ, ಏನಾದರೂ ಒಂದು ಕೆಲಸಕ್ಕೆ ದಿಟ್ಟ ಹೆಜ್ಜೆಯನ್ನು ಇಡ್ತಾಳೆ ಅಂದರೆ ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಅವಳಿಗೆ ಸಹಕಾರವನ್ನು, ಒಂದು ಪ್ರೋತ್ಸಾಹವನ್ನು ಕೊಡುತ್ತೆ ಅಂಥೇಳಿ. ಏನೋ ಸ್ವಲ್ಪ ಒಂದಷ್ಟು ದೂರ ನಡೆಯೋಕ್ಕೆ ಬಿಡ್ಬೋದು, ಆದರೆ ಮುಂದೆ ಅವಳು ಗೆಲ್ತಾ ಇದ್ದಾಳೆ ಅಂತ ಹೇಳಿದಾಗ ನಮ್ಮ ಸಮಾಜ ಅವಳನ್ನು ಹಿಂದೆಳೆಯೋ ಪ್ರಯತ್ನನೇ ಪಡ್ತಾ ಹೋಗುತ್ತೆ. ಇವತ್ತು ಇಷ್ಟೆಲ್ಲ ಶಿಕ್ಷಣ ಇರೋ ಇಂದು ಸ್ತ್ರೀ ಪುರುಷರ ನಡುವಿನ ಸಮಾನತೆಗಾಗಿ ಹೋರಾಟ ನಡೀತಾ ಇರುವ ಇವತ್ತೇ ಇಷ್ಟರ ಮಟ್ಟಿಗಿದೆ ಅಂದರೆ, ಅಂದು 12ನೇ ಶತಮಾನದಲ್ಲಿ ಮಹಿಳಾ ಸ್ವಾತಂತ್ರ್ಯವೇ ಒಂದು ದೊಡ್ಡ ಪ್ರಶ್ನೆ ಆಗಿರುವ ಹೊತ್ತಲ್ಲಿ ಅಷ್ಟು ದಿಟ್ಟವಾಗಿ ಸಂಸಾರವನ್ನು, ಗಂಡನನ್ನು, ಎಲ್ಲವನ್ನು ತ್ಯಜಿಸಿ ಅಕ್ಕ ಮಹಾದೇವಿ ಹೋದರು ಅಂತ ಹೇಳಿದ್ರೆ ಆಕೆಯ ದಾರಿ ಎಷ್ಟು ಸುಗಮವಾಗಿತ್ತೆ. ಯೋಚನೆ ಮಾಡಿ. ಅಕ್ಕ ಮಹಾದೇವಿಯ ದಾರಿ, ಆ ಸಾಧನೆಯ ಹಾದಿ ಹೂವಿಂದ ಹಾಸಿರಲಿಲ್ಲ. ಆಕೆ ಹೆಜ್ಜೆ ಹೆಜ್ಜೆಗೂ ಮುಳ್ಳನ್ನೇ ತುಳಿತಾ ಹೋದರು. ಹೆಜ್ಜೆ ಹೆಜ್ಜೆಗೂ ಜನರ ಕುಹಕವನ್ನು, ಜನರ ಆಡಿಕೊಳ್ಳುವಿಕೆಯನ್ನು, ಜನರ ನಿಂದನೆಗಳನ್ನು ಸಹಿಸ್ಕೊಳ್ತಾ ಹೋಗಿ ಗಟ್ಟಿಯಾಗಿ ಮಾದರಿಯಾದಂಥ ಹೆಣ್ಣು ಅಕ್ಕ ಮಹಾದೇವಿ. ಇವತ್ತು ನಮಗೆ ಮಾದರಿಯಾಗಿ ನಿಲ್ಲುವಂಥ ಹೆಣ್ಣು ಅಕ್ಕ ಮಹಾದೇವಿ. ಆಕೆ ಆ ಕುಹಕಗಳನ್ನು, ಆ ಮಾತುಗಳನ್ನು ಕೇಳಿಸ್ಕೊಂಡು ಯಾಕೆ ಮಾತಾಡ್ತೀರಾ? ನೀನು ಸರಿಯಪ್ಪ, ಆದರೆ ನನ್ನ ವಿಚಾರ ಬೇರೆ. ಆದರೆ ಒಳ್ಳೇದು ಮಾತಾಡು, ಆಗಿಲ್ಲ ಅಂದರೆ ಬಿಟ್ಬಿಡು. ಆದರೆ ಒಳ್ಳೇದು ಮಾತಾಡು, ಆಗಿಲ್ಲ ಅಂದರೆ ಬಿಟ್ಬಿಡು, ಕೆಟ್ಟದ್ದು ಮಾತಾಡಬೇಡ. ಅದಕ್ಕೊಂದು ಚಿಕ್ಕ ಕಥೆಯನ್ನು ನಾನು ಹೇಳಿಬಿಡ್ತೀನಿ. ನೀವು ಬಹುಶಃ ಆಗ ನಮಗದು ಒಳ್ಳೆಯ ಮತ್ತು ಕೆಟ್ಟದ್ರ ಏನು ಕತೆ ಅಂತ ಹೇಳಿದ್ರೆ, ಒಂದು ಊರಲ್ಲಿ ಒಬ್ಬ ಸನ್ಯಾಸಿ ಬಂದಿರ್ತಾನೆ. ಸನ್ಯಾಸಿ ಬಹಳ ದೇವರ ಭಕ್ತ, ಬಹಳ ಮಹಾನುಭಾವಿ. ಆ ಮಹಾನುಭಾವಿಯಾದ ಜಂಗಮನಿಗೆ, ಆತನಿಗೆ ಜಂಗಮ ಬೇರೆ, ಸನ್ಯಾಸಿ ಬೇರೆ, ಕ್ಷಮಿಸಿ. ಆ ವ್ಯಕ್ತಿಗೆ ಒಬ್ಬ ರೈತ ತನ್ನ ಗೌರವವನ್ನು ತೋರಿಸೋಕ್ಕೋಸ್ಕರ, ತನ್ನ ಪ್ರೀತಿಯನ್ನು, ವಿಶ್ವಾಸವನ್ನು ತೋರಿಸೋಕ್ಕೋಸ್ಕರ ತನ್ನ ಮನೆ ಕರೀತಾನೆ ಆತಿಥ್ಯಕ್ಕಾಗಿ. ಆತ, ಇಲ್ಲಪ್ಪ ನಾನು ಇವತ್ತು ಬರೋದಿಲ್ಲ, ಬರೀ ಹಾಲನ್ನಷ್ಟೇ ನಾನು ಸ್ವೀಕರಿಸ್ತೀನಿ, ಯಾರ ಮನೆಗೂ ನಾನು ಬರೋದಿಲ್ಲ ಅಂತ ಆತ ಹೇಳ್ದ. ಆಗ ಆ ರೈತ ಏನು ಮಾಡ್ತಾನೆ, ಬಹಳ ಪ್ರೀತಿಯಿಂದ ತಾನು ಸಾಕಿದ್ದ ಹಸುವಿನ ಹಾಲನ್ನು ಕರೆದುಕೊಂಡು ಒಂದು ತಂಬಿಗೆಯಲ್ಲಿ ಇಟ್ಕೊಂಡು ಆ ಹಾಲನ್ನು ಹಾಗೆ, ಆ ಬಿಸಿಯಾದ ಹಾಲನ್ನು, ಕರೆದ ಬಿಸಿಯಾದ ಹಾಲನ್ನು ಹಾಗೇ ಆ ವ್ಯಕ್ತಿಗೆ ಅರ್ಪಿಸಬೇಕು ಅಂತ ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇರುವಾಗ ಅದೇ ಸಮಯಕ್ಕೆ ಒಂದು ಹದ್ದು ತನ್ನ ಆಹಾರವಾದ ಹಾವನ್ನು ಹಿಡ್ಕೊಂಡು ಮೇಲೆ ಹೋಗ್ತಾ ಇರುತ್ತೆ. ಹಾವಿಗೆ ರೋಷ, ಆ ರೋಷದಲ್ಲಿ ತನ್ನೊಳಗಿನ ವಿಷವನ್ನು ಕಕ್ಕತ್ತೆ. ತನ್ನೊಳಗಿನ ವಿಷ, ಹಾವಿನ ವಿಷ ಆಚೆ ಬಂದಾಗ ಕೆಳಗಡೆ ರೈತ ಹಾಲನ್ನು ಇಟ್ಕೊಂಡು ಹೋಗ್ತಾ ಇದ್ದಾನೆ. ಆ ಹಾವಿನ ವಿಷ ಮೇಲೆ ಹದ್ದು ಅದನ್ನು ಹಿಡ್ಕೊಂಡು ಹೋಗುವಾಗ ಹಾವಿನ ವಿಷ ನೇರವಾಗಿ ಆ ಹಾಲಿನ ತಂಬಿಗೆ ಒಳಗೆ ಬೀಳುತ್ತೆ. ಇದರ ಅರಿವು ಆ ರೈತನಿಗೆ ಇಲ್ಲ.
ನೇರವಾಗಿ ಹಾಲನ್ನು ತಂದು ಆ ಮಹಾತ್ಮನಿಗೆ ಅರ್ಪಿಸ್ತಾನೆ. ಬಹಳ ಪ್ರೀತಿಯಿಂದ ಆ ಮಹಾತ್ಮ ಹಾಲನ್ನು ಸ್ವೀಕರಿಸ್ತಾನೆ. ಹಾಲು ಕುಡಿದ ಒಂದಷ್ಟು ಸಮಯದಲ್ಲಿ ವಿಷ ಮೈಯೆಲ್ಲ ಏರಿ ಆತ ಪ್ರಾಣ ಬಿಟ್ಬಿಡ್ತಾನೆ. ಸೊ ಜನರಿಗೆಲ್ಲ ಏನು ಶುರುವಾಗುತ್ತೆ ಅಂತ ಹೇಳಿದ್ರೆ, ಈ ರೈತನೇ ಈತನನ್ನು ಕೊಂದ್ಬಿಟ್ಟ, ಬೇಕು ಅಂತ ಕೊಂದ್ಬಿಟ್ಟ, ಏನು ಮಾಡಿರ್ಬೋದು ಈತನಿಗೆ ಮುಂಚೆ, ಏನು ಮೋಸ ಮಾಡಿದ್ದ, ಯಾಕೆ ಕೊಂದ್ಬಿಟ್ಟ, ಈ ಥರ ಎಲ್ಲ ಮಾತಾಡ್ತಾ ಇರ್ತಾರೆ. ರೈತನನ್ನು ರಾಜಸ್ಥಾನಕ್ಕೆ ಕರೀತಾರೆ. ಏನು ಯಾಕೆ ಕೊಂದೆ ನೀನು ಆ ಮಹಾತ್ಮನನ್ನು ಅಂತ ಹೇಳಿ ಕರೆದಾಗ ರೈತ ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನು ಅವರನ್ನು ಕೊಂದಿಲ್ಲ, ನನಗೆ ಗೊತ್ತಿಲ್ಲ ಇದು ಹೆಂಗಾಯಿತು, ನಾನು ಹಸುವಿನಿಂದ ನೇರವಾಗಿ ಕರೆದುಕೊಂಡು ಬಂದು ಹಾಲನ್ನು ಕೊಟ್ಟಿದ್ದೀನಿ, ಆದರೆ ಯಾಕೆ ಹೆಂಗಾಯಿತೋ ಗೊತ್ತಿಲ್ಲ. ಆದರೆ ಜನ ಮಾತ್ರ ಈತನೇ ಕೊಂದದ್ದು ಮಾತು ಸತ್ಯ ಅಸತ್ಯತೆಗಳು ಗೊತ್ತಿಲ್ಲ, ಪ್ರತ್ಯಕ್ಷವಾಗಿ ಕಂಡು ಪ್ರಾಮಾಣಿಸಿ ನೋಡುವಂಥ ಗಾದೆನೇ ಹೇಳ್ತಾ ಇದೆ. ಆದರೆ ನಾವು ಮಾಡೋದೇನೋ ಅದು ಪ್ರತ್ಯಕ್ಷವಾಗಿ ನೋಡೇ ಇರಲ್ಲ. ನಾವು ಯಾರೋ ಹೇಳಿದ್ರು, ಎಲ್ಲೋ ಕೇಳಿದ್ವಿ, ಅದೇ ನಮ್ಮ ಬಾಯಿಗೊಂದು ಕವಳ ಬೇಕು, ಒಂದು ಆಹಾರ ಬೇಕು, ಸರಿ ಹಾಗೆ ರೈತ ವಿಷ ಹಾಕಿದ್ದನ್ನು ಯಾರೂ ನೋಡಿಲ್ಲ, ರೈತ ಯಾಕೆ ಕೊಂದನ ಅಂತ ಯಾರಿಗೂ ಗೊತ್ತಿಲ್ಲ. ಆದರೂ ಈ ರೈತನ ಮೇಲೆ ಮಾತಾಡೋಕೆ ಶುರು ಮಾಡಿದ್ರು. ಪರಮಾತ್ಮನನ್ನು ಭಕ್ತ ಕೇಳ್ದ. ಒಂದು ಅನುಮಾನ, ಎಲ್ಲರಿಗೂ ಪಾಪ ಪುಣ್ಯದ ಒಂದು ಪರಿಕಲ್ಪನೆ ಇದೆಯಲ್ವಾ. ಇವು ನಾನು ಕೆಟ್ಟದ್ದು ಮಾಡಿದ್ರೆ ಪಾಪ ಬರುತ್ತೆ, ಒಳ್ಳೇದು ಮಾಡಿದ್ರೆ ಪುಣ್ಯ ಬರುತ್ತೆ, ಸತ್ಮೇಲೆ ಏನು ತೊಗೊಂಡು ಹೋಗಲ್ಲ ರೀ, ನಾವು ಇದನ್ನು ಮಾತ್ರ ತೊಗೊಂಡು ಹೋಗ್ತೀವಿ. ಸತ್ಮೇಲೆ ಹೋಗ್ತೀವೋ ಇಲ್ವೋ, ಮುಂದಿನ ಜನ್ಮ ಇದೆಯೋ ಇಲ್ವೋ, ಏನಾಗ್ತೀವೋ ಇಲ್ವೋ ಏನೂ ನಮಗೆ ಗೊತ್ತಿಲ್ಲ. ಆದರೆ ಪಾಪ ಪುಣ್ಯ ಅನ್ನೋ ಒಂದು ಪರಿಕಲ್ಪನೆ ನಮ್ಮನ್ನು ಭಯದಲ್ಲಿ ಇರಿಸುತ್ತಲ್ಲ. ಬಹುಶಃ ಆ ಭಯ ಮನುಷ್ಯನಿಗೆ ಇಲ್ಲದೆ ಇದ್ದರೆ ಬಹುಶಃ ಇನ್ನೆಷ್ಟೆಲ್ಲ ಮನುಷ್ಯನ ದುರ್ನಡತೆಗಳನ್ನು ಕಾಣ್ಬೋದಾಗಿತ್ತು. ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡಿದ್ರೆ ಪಾಪ ಸುತ್ತಕೊಳ್ಳುತ್ತೆ. ಆ ಭಯ ಎಷ್ಟೋ ಜನರನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತಾಯಿದೆ. ಅದು ಆ ವಿಷಯ ಹೇಗಾದರೂ ಇರಲಿ, ನಾನು ಈ ಕತೆಗೆ ಬಂದಾಗ ಮತ್ತು ಪರಮಾತ್ಮ ಇಲ್ಲಿ ಒಂದು ಸಂಭಾಷಣೆ ಏನು ಅಂತ ಹೇಳಿದ್ರೆ, ಸರಿ ಈಗ ಒಬ್ಬ ಭಕ್ತ ತನ್ನ ಆತ್ಮದೊಡನೆ, ಆತ್ಮ ಪರಮಾತ್ಮ ಅವಳೊಳಗೆ ಕೇಳ್ತಾನೆ, ಈಗ ಈ ಪಾಪ ಯಾರಿಗೆ ಬರುತ್ತೆ? ರೈತ ಬೇಕು ಅಂತ ವಿಷ ಹಾಕಿಲ್ಲ. ಸೊ ಈಗ ಆ ವ್ಯಕ್ತಿ ಅಂತ ಸತ್ತಿದ್ದಾನೆ, ವಿಷದಿಂದ ಸತ್ತಿದ್ದಾನೆ. ಅವನನ್ನು ಕೊಂದ ಪಾಪ ಅವನಿಗೆ ಬಂದಿರೋದು ಸಹಜ ಸಾವಲ್ಲ, ವಿಷದಿಂದ ಬಂದ ಸಾವು. ಸೊ ಈಗ ಆತನನ್ನು ಕೊಂದ ಪಾಪ ಯಾರಿಗೆ ಬರುತ್ತೆ? ರೈತನಿಗೆ ಬರುತ್ತಾ, ಅಥವಾ ಹದ್ದಿಗೆ ಬರುತ್ತಾ, ಅಥವಾ ವಿಷವನ್ನು ಕಕ್ಕಿದ ಹಾವಿಗೆ ಬರುತ್ತಾ? ಯಾರಿಗೆ ಬರ್ಬೋದು ಈ ಪಾಪ? ಅಥವಾ ಮೂರೂ ಜನರಿಗೆ ಹಂಚಿಕೆ ಆಗುತ್ತಾ? ಪ್ರಶ್ನೆ ಬಂದಾಗ ಇಲ್ಲ, ರೈತ ಏನೂ ಗೊತ್ತಿಲ್ಲದೆ ನಿಷ್ಕಾಮಿಯಾಗಿ ನಿಸ್ವಾರ್ಥಿಯಾಗಿ ಮನಪೂರ್ವಕವಾಗಿ ಆತನ ಸೇವೆ ಮಾಡಬೇಕು ಅಂತ ಹಾಲನ್ನು ಪರಿಶುದ್ಧ ಮನಸ್ಸಿಂದ ತಗೊಂಡು ಹೋಗ್ತಾ ಇದ್ದ. ಹಾಗಾಗಿ ಅವನಿಗೆ ಆ ಪಾಪ ಬರೋದಿಲ್ಲ. ಹಾಗಾದ್ರೆ ಹದ್ದಿಗೆ ಆ ಪಾಪ ಬರುತ್ತಾ? ಪಾಪ ಹದ್ದು ಅದ್ರ ಆಹಾರ, ಅದ್ರ ವೈರ್ಯ, ಹಾವನ್ನು ಅದನ್ನು ಹಿಡ್ಕೊಂಡಿದೆ, ಅದು ಅದ್ರದ್ದೇನು ತಪ್ಪು? ಅದ್ರ ಕೆಲಸ ಅದು ಮಾಡ್ತಾಯಿದೆ, ಅದ್ರದ್ದೇನು ತಪ್ಪು? ಅದಕ್ಕೆ ಹೆಂಗೆ ಪಾಪ ಬರುತ್ತೆ? ಹೌದು, ಹಾಗಾದರೆ ಹದ್ದಿಗೂ ಅದ್ರ ಪಾಪ ಬರಲ್ಲ. ಮತ್ತಿನ್ನು ಹಾವು, ವಿಷ ಕಕ್ಕಿದ ಹಾವೇ ಅಲ್ವಾ, ಖಂಡಿತ ಆ ವ್ಯಕ್ತಿಯನ್ನು ಕೊಂದ ಪಾಪ ಹಾವಿಗೆ ಬರೋದು ಇಲ್ಲ, ಹಾವಿಗಲ್ಲ. ಯಾಕಂದರೆ ಸಾವಿನ ಭಯದಲ್ಲಿರೋ ಹಾವು ರೋಷದಿಂದ ವಿಷವನ್ನು ಕಕ್ಕಿದ್ರೆ ಅದಕ್ಕೇನು ಗೊತ್ತಿತ್ತೇನ್ರಿ ಪಾಪ ಕೆಳಗೆ ಹಾಲು ಇಟ್ಕೊಂಡು ಹೋಗ್ತಾ ಇದ್ದಾನೆ ಅಂತ? ಅದಕ್ಕೆ ಗೊತ್ತಿತ್ತಾ ನನ್ನ ವಿಷದಿಂದ ಹಿಂಗೆ ಯಾರಾದರೂ ಸಾಯ್ತಾರೆ ಅಂತ? ಅದಕ್ಕೆ ಅಲ್ಲ ಹಿಂದೆ ಹೇಳಿದ್ನಲ್ಲ, ಸುಮ್ಮಗಾರಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಹಾವಿಗೊಂದು ಚಿಂತೆ, ಇನ್ನೇನು ಸತ್ತೋಗ್ಬಿಡ್ತೀನಲ್ಲ ನಾನು, ಪ್ರಾಣದ ಚಿಂತೆ. ಪಾಪ ಅದರ ಚಿಂತೆ ಅದಕ್ಕೆ. ಆ ಚಿಂತನೆಯಲ್ಲಿ ಆ ಚಿಂತೆಯಲ್ಲಿ ರೋಷದಿಂದ ಅದು ವಿಷವನ್ನು ಕಕ್ಕಿದ್ರೆ ಅದರ ತಪ್ಪೇನು? ಹೌದು. ಈಗ ಮತ್ತು ಯಾರಿಗೆ ಹೋಗುತ್ತೆ ಆ ಪಾಪ? ಕೊಲೆ ಆಗಿದೆ, ವಿಷದಿಂದ ಕೊಲೆ ಆಗಿದೆ. ಅದು ಉದ್ದೇಶಪೂರ್ವಕವಾಗೋ ನಿರುದ್ದೇಶಪೂರ್ವಕವಾದೋ ಹೆಂಗೋ ಒಟ್ಟಲ್ಲಿ ಆತ ಸತ್ತಿದ್ದಾನೆ. ಯಾರು ಮತ್ತು ಈ ಪಾಪ? ರೈತನಿಗೆ ಬರಲ್ಲ, ಹದ್ದಿಗೆ ಬರಲ್ಲ, ಹಾವಿಗೆ ಬರಲ್ಲ. ಯಾರಿಗೆ ಬರುತ್ತೆ ಈ ಪಾಪ? ಆಗ ಪರಮಾತ್ಮ ಹೇಳ್ತಾನೆ, ಇದರ ಪಾಪದ ಫಲ ರೈತನ ಮೇಲೆ ಗೊತ್ತಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡಿದ್ರಲ್ಲ ಜನ, ಆ ಜನರಿಗೆಲ್ಲ ಹಂಚಿಕೆ ಆಗತ್ತೆ.
ಈ ಪಾಪದ ಫಲ ಮಾಡಿದವನ ಪಾಪ ಆಡ್ದವನ ಬಾಯಲ್ಲಿ ಅಂತ. ಪಾಪ ಮಾಡಿರಲಿ, ಮಾಡಿದವನ ಪಾಪ ಆಡ್ದವನ ಬಾಯಲ್ಲಿ ಅಂತ ಒಂದಾದರೆ, ಪಾಪ ಮಾಡಿರಲಿ ಮಾಡದೇ ಹೋಗಲಿ ಏನಾದರೂ ಇರಲಿ, ನಾವು ಎಲವಿಲ್ಲದ ನಾಲಿಗೆ ಅಂತ ಮಾತಾಡ್ತೀವಲ್ಲ, ಬಾಯಿದೆ ಮಾತು ಬರುತ್ತೆ, ನಾಲಿಗೆ ಇದೆ, ಮಾತಾಡೋಕ್ಕೊಂದು ಅವಕಾಶ ಇರಲಿ ಇಲ್ಲದೆ ಹೋಗಲಿ ಮಾತಾಡ್ತಾನೇ ಇರ್ತೀವಲ್ಲ. ಈ ಮಾತಾಡುವ ಮುಂಚೆ ಯೋಚನೆ ಮಾಡಬೇಕು. ಯಾರ ಬಗ್ಗೆನಾರು ಒಳ್ಳೆಯದಿದ್ದರೆ ಹುಡುಕಿ ಒಳ್ಳೆಯದನ್ನು ಮಾತಾಡಿ, ಸಾಧ್ಯ ಆದರೆ ಆ ಒಳ್ಳೆಯದಕ್ಕೆ ಪ್ರೋತ್ಸಾಹವನ್ನು ಕೊಡೋಣ. ಇಲ್ವಾ ಒಂದು ಸಣ್ಣ ಪುಟ್ಟ ತಪ್ಪುಗಳು, ಕೊರತೆಗಳು, ಏನೋ ಒಂದಿದ್ರೂ ತಪ್ಪು ಮಾಡಿರ್ಬೋದು, ಒಳ್ಳೆ ಮಾತಿಂದ ಹೇಳಿ ತಿದ್ದೋ ಪ್ರಯತ್ನ ಪಡೋಣ. ಆ ತಪ್ಪನ್ನೇ ಬೃಹದಾಕಾರವಾಗಿ ಮಾತಾಡ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡಿ ಇಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅನ್ನೋ ಥರ ಇನ್ನಷ್ಟು ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿ ಇಡೀ ದಿನದ ರಸಗವಳ ಊಟ ಬಿಟ್ಟು ಮಾತಾಡೋಕ್ಕೂ ಕೆಲವರು ಸಿದ್ಧ ಇರ್ತಾರಲ್ಲ. ಅರ್ಥ ಮಾಡ್ಕೊಳ್ಬೇಕು ನಾವುಗಳು. ಆ ಪಾಪದ ಫಲ ನಮಗೆ, ನಾವು ಏನು ಮಾತಾಡ್ತೀವೋ ಅದ್ರ ಫಲ, ನೀನು ಒಳ್ಳೇದು ಮಾತಾಡಿದ್ರೆ ಒಳ್ಳೆಯ ಫಲವನ್ನು ಅನುಭವಿಸ್ತೀಯ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಂದರೆ ಯಾವಾಗೂ ಸುಮ್ಮನೆ ಬಾಯಿದೆ ಅಂತ ಕೆಟ್ಟದ್ದನ್ನೇ ಮಾತಾಡ್ತಿದ್ರೆ ಕೆಟ್ಟ ಫಲವೇ ನಿನಗೆ ಸಿಗೋದು. ನೀನು ಈ ಮಾವಿನ ಬೀಜ ಬಿತ್ತಿದರೆ ಮಾವಿನ ಬೆಳೆ, ಬೇವಿನ ಬೀಜ ಬಿತ್ತಿದರೆ ಬೇವಿನ ಬೆಳೆ. ನಾಲಿಗೆ ಇದೆ ಅಂತ ಮಾತಾಡಬೇಡ. ನನ್ನ ಕಷ್ಟ ನಿನಗೇನು ಗೊತ್ತು? ಅರಿಷಡ್ವರ್ಗಗಳನ್ನು ಗೆದ್ದು ಯೋಗಿತ್ವವನ್ನು ಸಾಧಿಸೋಕೆ ನಮ್ಮಿಂದ ಸಾಧ್ಯ ಆಗದಿದ್ದರೂ ಅದರ ಬೆಳೆಯೋಕೆ ಬಿಡಬಾರದು. ಅಕ್ಕ ಮಹಾದೇವಿ ಇವತ್ತು ನಮಗೆಲ್ಲ ಮಾದರಿಯಾಗಿರುವ ಅಕ್ಕ. ಆಕೆಯ ಸಾಧನೆಯ ದಾರಿ ನಮಗೆ ಮಾದರಿಯಾಗಿಟ್ಕೊಳ್ಬೇಕು. ನಾವೊಂದು ಒಳ್ಳೆಯ ಮಾರ್ಗದಲ್ಲಿ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಅಂದಾಗ ಏನಾದರೂ ಆ ಪ್ರಯತ್ನವನ್ನು ಬಿಡಬಾರದು ಅಂತ ಹೇಳಿ ಇವತ್ತಿನ ಈ ಕ್ಷಣದ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶರಣಾರ್ಥಿ.